ಇನ್ನು ಐತಿಹಾಸಿಕ ಡಂಬಳ ವಿಕ್ಟೋರಿಯಾ ಕೆರೆಯಲ್ಲಿ ಜಲಚರಗಳ ಸಾವು. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿರುವಂತಹ ಕೆರೆ ಅದು. ಭೀಕರ ಬರದಿಂದಾಗಿ ಕೆರೆ ಖಾಲಿಯಾಗಿದೆ. ಮೀನುಗಳ ಮಾರಣ ಹೋಮ ಆಗಿದೆ. ಸುತ್ತಮುತ್ತಲ ಗ್ರಾಮಗಳ ನೀರಾವರಿಗೆ ಆಸರಿಯಾಗಿದ್ದಂತಹ ಕೆರೆ ಡಂಬಳ ಕೆರೆ ಬರದ ಭೀಕರತೆಗೆ 500 ಎಕರೆ ವಿಸ್ತೀರ್ಣದ ಕೆರೆ ಖಾಲಿ. ವರುಣದೇವನ ಆಗಮನಕ್ಕೆ ಗ್ರಾಮಸ್ಥರು ಪ್ರಾರ್ಥಿಸ್ತಾ ಇದ್ದಾರೆ. ಡಂಬಳ ವಿಕ್ಟೋರಿಯಾ ಕೆರೆ ಅಂತಲೇ ಭಾಸಾಗಲ್ಲ ನೋಡಿ. ಎಲ್ಲ ಜಲಚರಗಳು ಮೃತಪಟ್ಟಿವೆ. ಮೀನುಗಳ ಮಾರಣ ಹೋಮ ಆಗಿದೆ. ನೀರೇ ಇಲ್ಲ. ಪ್ರಾಣಿ ಪಕ್ಷಿಗಳು ಪರದಾಡ್ತಾ ಇವೆ. ಜಲಚರಗಳ ಮಾರಣ ಹೋಮ ಆಗ್ತಾ ಇದೆ. ಭಾರಿ ಭೀಕರ ಬರದಿಂದಾಗಿ 500 ಎಕರೆ ವಿಸ್ತೀರ್ಣದ ಕೆರೆ ಇದು ಖಾಲಿಯಾಗಿದೆ. ಡಂಬಳದ ಐತಿಹಾಸಿಕ ವಿಕ್ಟೋರಿಯಾ ಕೆರೆ ಈಗ ಅಕ್ಷರಶಃ ಮೀನುಗಳ ಸ್ಮಶಾನದಂತೆ ಮಾರ್ಪಟ್ಟಿದೆ. ತಾವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿರ್ತಕ್ಕಂತಹ ವಿಕ್ಟೋರಿಯಾ ಕೆರೆಯ ಅಂಗಳದಲ್ಲಿ ನಾವಿದ್ದೇವೆ. ಇಲ್ಲಿ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸಬಹುದು, ಮೀನುಗಳು ಎಲ್ಲೆಂದರಲ್ಲಿ ಏನು ಸತ್ತು ಬಿದ್ದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಅಂದರೆ ಈ ಮಳೆಯ ಕೊರತೆ, ಮಳೆ ಆಗದೇ ಇರೋದರಿಂದಾಗಿ, ನೀರಿನ ಕೊರತೆಯಿಂದಾಗಿ ಮೀನುಗಳು ಕೆರೆಯ ತುಂಬ, ಅಂದರೆ ಎಲ್ಲಿ ಕಣ್ಣಾಡಿಸ್ತೇವೆ ಅಲ್ಲೆಲ್ಲವೂ ಕೂಡ ಈ ಮೀನುಗಳ ಸತ್ತು ಬಿದ್ದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇಲ್ಲಿ ಸುಮಾರು 500 ಎಕರೆಯದಷ್ಟು ವಿಸ್ತೀರ್ಣವಾದಂತಹ ದೊಡ್ಡ ಕೆರೆ ಇದು. ಈ ಕೆರೆಯ ಅಂಗಳದಲ್ಲಿ ಎಲ್ಲ ನೋಡಿದಂತಹ ಎಲ್ಲ ಪ್ರದೇಶದಲ್ಲೂ ಕೂಡ ಈ ಮೀನುಗಳು ಸತ್ತು ಬಿದ್ದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಡೋಣಿ ಡಂಬಳ ಸೇರಿದಂತೆ ಸುತ್ತಲೂ ಗ್ರಾಮಗಳಿಗೆ ನೀರನ್ನು ಒದಗಿಸ್ತಕ್ಕಂತಹ ಈ ಬೃಹತ್ ಕೆರೆ 1878ರಲ್ಲಿ ಡಂಬಳದಲ್ಲಿ ಈ ವಿಕ್ಟೋರಿಯಾ ರಾಣಿ ಏನಿದ್ರು ಅವರ ನಿರ್ದೇಶನದಂತೆ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿದ್ರು ಅನ್ನೋ ಇತಿಹಾಸ ಇದೆ. ಆದರೆ ಈ ಐತಿಹಾಸಿಕ ಕೆರೆ ಈಗ ಒಂದು ರೀತಿಯ ಬರದಾದಂತಹ ಪರಿಸ್ಥಿತಿ ಎದುರಾಗಿದೆ. ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈ ಹಿಂದೆ ಯಾವಾಗಾರ ಇಂಥ ಬರ ನೋಡಿದ್ರ ನೀವು? ಎಲ್ಲ ಎಲ್ಲಿ ಬೇಕಲ್ಲಿ ಮೀನು ಸತ್ತು ಬಿದ್ದಾವು, ಏನು ಹೇಳ್ತೀವಿ? ನಾವು ಚಿಕ್ಕಂದ್ರೆ ಇದ್ದಾಗಲಿಂದ ಅಂತಂದ್ರೆ ಸರ ಜಾಸ್ತಿ ನೀರು ಒಂದು 3 ಫೂಟ್ 4 ಫೂಟ್ ನೀರು ಬರೋದು ಸರ್. ಕೆರೆಗೆ 5 ಫೂಟ್ 6 ಫೂಟ್ ಮಟ್ಟ ಬರ್ತಿತ್ತು, ಮತ್ತು ಒಣಗಿ ಹೋಗ್ಬಿಡೋದು ಸರ್. ಈಗ 2015ರಿಂದ ಒಟ್ಟು ಈ ಕೆರೆ ಬತ್ತಿದ್ದಿಲ್ಲ ಸರ್. ಇದು ವರ್ಷ ನಾವು ಫಸ್ಟ್ ಟೈಮ್ ಬತ್ತಿರೋದು ಸರ್. ಈ ಮಳೆ ಬರ ಬಿದ್ದಿದ್ರ ಸಂಬಂಧ ಸರ ಮಳೆ ಎಲ್ಲಾರ್ಕ ನೀರು ಖಾಲಿ ಆಗ್ಬಿಡುತ್ತೆ ಎಲ್ಲ ಸರ್. ಇದು ಗ್ರಾಮಸ್ಥರ ಮಾತು. ಅಂದರೆ ಭೂಮಿ ಈಗ ನೀರಿಗಾಗಿ ಬಾಯಿ ತೆರೆದು ನಿಂತಹ ಪರಿಸ್ಥಿತಿ ಎದುರಾಗಿದೆ. ಆದಷ್ಟು ಬೇಗ ದೇವರು ಕಣ್ಣು ತೆಗಿಬೇಕು, ಇಲ್ಲಿಯೂ ಕೂಡ ಮಳೆ ಆಗಬೇಕು ಅನ್ನೋ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.